ಸ್ಕಿಜೋಫ್ರಿನಿಯಾವು ವ್ಯಕ್ತಿಯ ಆಲೋಚನೆ, ಗ್ರಹಿಕೆ, ಭಾವನೆಗಳು ಮತ್ತು ವರ್ತನೆಗಳಲ್ಲಿ ಮಹತ್ತರವಾದ ಬದಲಾವಣೆಯನ್ನು ಉಂಟುಮಾಡ್ತದೆ. ಸುಮಾರು 1,000 ವಯಸ್ಕರನ್ನು ನಾವು ತಗೊಂಡ್ರೆ ಅದರಲ್ಲಿ 5ರಿಂದ 10 ಮಂದಿಗೆ ಈ ಕಾಯಿಲೆ ಬರಬಹುದು. ಮಕ್ಕಳಲ್ಲೂ ಸಹ ಬರ್ಬೋದು, ಆದರೆ ಮಕ್ಕಳಲ್ಲಿ ಬರೋದು ತುಂಬ ಅಪರೂಪ. ಬೇಗನೆ ಪತ್ತೆ ಹಿಡಿದು ನಿರಂತರವಾಗಿ ಚಿಕಿತ್ಸೆ ಮಾಡಿದರೆ ಈ ಕಾಯಿಲೆ ಗುಣಗೊಳ್ಳೋ ಅವಕಾಶ ತುಂಬ ಇರ್ತದೆ. ಆದರೆ ತಡವಾಗಿ ಕಂಡುಹಿಡಿದು ಬಿಟ್ಟು ಚಿಕಿತ್ಸೆ ತಗೊಂಡ್ರೆ ಈ ಕಾಯಿಲೆ ಗುಣ ಆಗೋ ಅವಕಾಶ ತುಂಬ ಕಡಿಮೆ ಇರ್ತದೆ. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಜಗದೀಶ ತೀರ್ಥಹಳ್ಳಿ. ನಾನು ನಿಮ್ಯಾನ್ಸ್ನ ಮನೋವೈದ್ಯಕೀಯ ವಿಭಾಗದಲ್ಲಿ ಪ್ರಾಧ್ಯಾಪಕ ಮತ್ತು ಈಗ ಮುಖ್ಯಸ್ಥನಾಗಿದ್ದೇನೆ. ಸ್ಕಿಜೋಫ್ರೇನಿಯಾದ ಲಕ್ಷಣಗಳು ಯಾವುವು? ಈ ಕಾಯಿಲೆ ಇರೋ ಬಹಳಷ್ಟು ವ್ಯಕ್ತಿಗಳು ಬೇರೆಯವರು ನನ್ನ ಬಗ್ಗೆ ಮಾತಾಡ್ಕೊಳ್ತಾ ಇದ್ದಾರೆ, ನನ್ನನ್ನೇ ಗಮನಿಸ್ತಾ ಇದ್ದಾರೆ, ನನಗೇನೋ ಹಾನಿ ಮಾಡ್ತಾರೆ ಅನ್ನೋವಂಥ ವಿಚಾರಗಳನ್ನು, ಅಥವಾ ಬೇರೆಯವರು ನನ್ನ ಮನಸ್ಸುಗಳನ್ನು ನಿಯಂತ್ರಿಸ್ತಾರೆ ಅನ್ನೋ ವಿಚಾರಗಳನ್ನು, ತಪ್ಪು ಕಲ್ಪನೆಗಳನ್ನು ಹೊಂದಿಬಿಟ್ಟು ಅದನ್ನು ಬಲವಾಗಿ ನಂಬಿರ್ತಾರೆ. ಹಲವರಲ್ಲಿ ಯಾರಿಗೂ ಬೇರೆಯವ್ರಿಗೆ ಕೇಳದೇ ಇರುವಂತಹ ಧ್ವನಿಗಳು ಕೇಳಿಸ್ತಾ ಇರ್ತದೆ, ಅಥವಾ ಅವರಿಗೆ ಯಾರಿಗೋ ಕಾಣದೇ ಇರೋವಂಥ ದೃಶ್ಯಗಳು ಕಾಣಿಸ್ತಾ ಇರ್ತವೆ. ಆದರೆ ಈ ಥರ ದೃಶ್ಯಗಳು ಕಾಣೋದು ಸ್ವಲ್ಪ ಅಪರೂಪ. ಅವರ ಮನಸ್ಸಿನ ಚುರುಕುತನ, ಜ್ಞಾಪಕ ಶಕ್ತಿ, ಏಕಾಗ್ರತೆ ಇದರಲ್ಲೂ ಸ್ವಲ್ಪ ಕುಂದು ಬರಬಹುದು. ಮತ್ತು ಬಹಳಷ್ಟು ಕಾಲ ಈ ಕಾಯಿಲೆಯಿಂದ ಬಳಲುತ್ತಿರುವವರು ಅವರ ಸ್ವಂತ ವಿಚಾರಗಳಲ್ಲಿ ಕಡಿಮೆ ಆಸಕ್ತಿನ ಹೊಂದಿಬಿಟ್ಟು ಬೇರೆಯವರಿಂದ ದೂರ ಇರೋದು, ತಮ್ಮ ಕೆಲಸಗಳನ್ನು ತಾವೇ ಮಾಡ್ಕೊಳ್ಳೋಕ್ಕಾಗದೇ ಇರೋದು, ತುಂಬ ಸ್ವಚ್ಛತೆಯ ಬಗ್ಗೆ ಕಡೆಗಣಿಸೋದು, ಈ ರೀತಿಯ ಲಕ್ಷಣಗಳು ಸಹ ಅವರಲ್ಲಿ ಕಂಡುಬರಬಹುದು. ಸ್ಕಿಜೋಫ್ರೇನಿಯಾ ಹೇಗೆ ಉಂಟಾಗುತ್ತದೆ? ಸ್ಕಿಜೋಫ್ರೇನಿಯಾ ಇರುವಂಥ ವ್ಯಕ್ತಿಗಳ ಮೆದುಳಿನ ಕೆಲವು ಭಾಗಗಳಲ್ಲಿ ಡೋಪಮಿನ್, ಗ್ಲೂಟಮೇಟ್, ಸೆರೋಟೋನಿನ್ ಇಂತಹ ರಾಸಾಯನಿಕ ವಸ್ತುಗಳಲ್ಲಿ ಏರುಪೇರಾಗಿರೋದನ್ನು ನಾವು ಕಾಣ್ತೀವಿ. ಈ ಏರುಪೇರು ಯಾಕಾಗುತ್ತೆ ಅನ್ನೋ ಬಗ್ಗೆ ನಮಗೆ ಸ್ಪಷ್ಟತೆ ಇಲ್ಲ. ಆದರೆ ಕೆಲವು ವಿಚಾರಗಳು ಗೊತ್ತು. ಅದೇನೆಂದರೆ, ಮಗು ತಾನು ಹುಟ್ಟುವಾಗ ಪಡೆದುಕೊಂಡು ಬಂದ ವಂಶವಾಹಿಗಳು, ಗರ್ಭಾವಸ್ಥೆಯಲ್ಲಿದ್ದಾಗ ಮತ್ತು ಹುಟ್ಟುವಾಗ ಯಾವುದಾದ್ರೂ ತೊಂದರೆ ಆದಲ್ಲಿ, ಮತ್ತು ಮಗು ಬೆಳೆಯುವಾಗ ತಾನು ಎದುರಿಸ್ತಿರುವಂಥ ಒತ್ತಡಗಳು ಮತ್ತು ಮಾದಕ ದ್ರವ್ಯಗಳ ಉಪಯೋಗ, ಇವುಗಳೆಲ್ಲವೂ ಸ್ಕಿಜೋಫ್ರೇನಿಯಾ ಉಂಟಾಗಲು ತಮ್ಮ ಕೊಡುಗೆಗಳನ್ನು ಕೊಡ್ತವೆ ಅಂತ ತಿಳ್ಕೊಳ್ಬಹುದು. ಸ್ಕಿಜೋಫ್ರೇನಿಯಾ ರೋಗ ನಿರ್ಣಯ ಹೇಗೆ? ಲಭ್ಯವಿರುವ ಚಿಕಿತ್ಸಾ ಆಯ್ಕೆಗಳು ಯಾವುವು? ಸ್ಕಿಜೋಫ್ರೇನಿಯಾ ಇದೆಯೇ ಎಂದು ಪತ್ತೆ ಹಚ್ಚಲು ನಮ್ಮಲ್ಲಿ ಯಾವುದೇ ರಕ್ತ ಪರೀಕ್ಷೆ ಆಗಲಿ ಸ್ಕ್ಯಾನಿಂಗ್ ಪರೀಕ್ಷೆ ಇರೋದಿಲ್ಲ. ರೋಗಿ ಅಥವಾ ಅವರ ಜೊತೆಯಲ್ಲಿ ಬಂದಂತಹ ಕುಟುಂಬಸ್ಥರು, ಅವರು ನೀಡುವ ಹೇಳಿಕೆಗಳು ಮತ್ತು ನಾವು ಮುಖಾಮುಖಿಯಾಗಿ ಅವರ ಜೊತೆ ಮಾತಾಡಿ ನಡೆಸಿದಂಥ ಕೆಲವು ಪರೀಕ್ಷೆಗಳಿಂದ ರೋಗ ನಿದಾನವನ್ನು ನಾವು ಮಾಡಬಹುದು. ಕಾಯಿಲೆ ಇರುವಂಥ ವ್ಯಕ್ತಿಯ ಅನುಭವವನ್ನು ಆಲಿಸುವುದು ಮತ್ತು ಅವರ ಜೊತೆ ಸ್ನೇಹಪರವಾದ ಸಂಬಂಧ ಬೆಳೆಸುವಂಥದ್ದು ಈ ಕಾಯಿಲೆಯ ಚಿಕಿತ್ಸೆಯ ಮೊದಲ ಹೆಜ್ಜೆ ಅಂತ ನಾವು ತಿಳ್ಕೊಳ್ತೀವಿ. ಆ್ಯಂಟಿಸೈಕೋಟಿಕ್ಸ್ ಎನ್ನುವ ಒಂದು ಔಷಧ ಇದಕ್ಕೆ ಬಹಳ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತದೆ. ಇಲ್ಲಿ ನಾವು ಗಮನಿಸಬೇಕಾದಂಥ ಮುಖ್ಯ ಅಂಶ ಏನಂತಂದರೆ, ಈ ಔಷಧಗಳನ್ನು ಬಹಳಷ್ಟು ವರ್ಷ ತಗೊಳ್ಬೇಕಾಗ್ತದೆ. ಸ್ಕಿಜೋಫ್ರೇನಿಯಾ ಇರುವ ವ್ಯಕ್ತಿಯನ್ನು ಆರೈಕೆದಾರರು ಮತ್ತು ಕುಟುಂಬ ಸದಸ್ಯರು ಹೇಗೆ ಬೆಂಬಲಿಸಬಹುದು? ಈ ಕಾಯಿಲೆ ಇರುವ ವ್ಯಕ್ತಿಗಳ ಆರೈಕೆಯಲ್ಲಿ ಕುಟುಂಬಸ್ಥರ ಸಹಾನುಭೂತಿ ಮತ್ತು ಬೆಂಬಲ ಅತ್ಯಂತ ಪ್ರಮುಖವಾಗಿರ್ತದೆ. ಈ ವ್ಯಕ್ತಿಗಳು ಬೇರೆ ಥರ ವರ್ತಿಸೋದಕ್ಕೆ ಕಾಯಿಲೆ ಕಾರಣ, ಅವರು ಬೇಕಂತಲೇ ಈ ಥರ ಮಾಡ್ತಾ ಇಲ್ಲ ಅಂತ ತಿಳ್ಕೊಳ್ಳೋದು ಬಹಳ ಮುಖ್ಯ. ಈ ಕಾಯಿಲೆ ಬರೋಕ್ಕಿಂತ ಮುಂಚೆ ಅವರು ಯಾವುದೇ ಉಪಯುಕ್ತ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ತಾ ಇದ್ದರೆ ಅಂಥ ಚಟುವಟಿಕೆಗಳನ್ನು ಮುಂದುವರಿಸೋದಕ್ಕೆ ಕುಟುಂಬಸ್ಥರು ಅವರಿಗೆ ಪ್ರೋತ್ಸಾಹ ಕೊಡಬೇಕಾಗ್ತದೆ. ಮತ್ತು ವೈದ್ಯರನ್ನು ನಿಯಮಿತವಾಗಿ ಕಾಣಬೇಕು ಮತ್ತು ಔಷಧಗಳನ್ನು ನಿರಂತರವಾಗಿ ಸೇವಿಸಬೇಕು. ಈ 2 ವಿಚಾರಗಳನ್ನು ಕುಟುಂಬಸ್ಥರು ನೋಡಿಕೊಳ್ಳೋದು ಅಷ್ಟೇ ಮುಖ್ಯವಾಗಿರ್ತದೆ. ಸ್ಕಿಜೋಫ್ರೇನಿಯಾ ಕಾಯಿಲೆ ಇರುವಂಥ ಬಹಳಷ್ಟು ವ್ಯಕ್ತಿಗಳಿಗೆ ತಮಗೆ ಕಾಯಿಲೆ ಇದೆ ಅಂತ ಅವರಿಗೆ ಅರಿವಿರೋದಿಲ್ಲ. ಹಾಗಾಗಿ ಅವರಲ್ಲಿ ಆಗುವಂಥ ಬದಲಾವಣೆಗಳನ್ನು ಕುಟುಂಬಸ್ಥರು ನೋಡಿಕೊಂಡು ಅವರನ್ನು ಆದಷ್ಟು ಬೇಗ ಚಿಕಿತ್ಸೆಗೆ ಕರೆತರಬೇಕು.
ನಿರಂತರವಾದ ಚಿಕಿತ್ಸೆ ಮತ್ತು ಬೆಂಬಲದಿಂದ ಬಹಳಷ್ಟು ಜನ ಗುಣಮುಖರಾಗ್ತಾರೆ ಅಂತ ತಿಳ್ಕೊಳ್ಳೋದು ಬಹಳ ಮುಖ್ಯ. ಇಂಥ ವ್ಯಕ್ತಿಗಳನ್ನು ಕೀಳಾಗಿ ಕಾಣದೆ ಅವರಿಗೆ ಸಹಾನುಭೂತಿ ವ್ಯಕ್ತಪಡಿಸಿ ಪ್ರೋತ್ಸಾಹ ನೀಡಿದಲ್ಲಿ ಅವರು ಸಮಾಜದ ಮುಖ್ಯವಾಹಿನಿಗೆ ಬರುವಂತೆ ನಾವು ನೋಡ್ಕೊಳ್ಬಹುದು.